ಹಾಯ್ ಫ್ರೆಂಡ್ಸ್, ಹಲೋ, ಗುಡ್ ಈವ್ನಿಂಗ್. ಇವತ್ತು ನಾವು ಅಲೋವೆರಾ ಗಿಡ ರೂಟ್ ಬೌಂಡಿಂಗ್ ಆಗೋ ಗಿಡನ ಯಾವ ರೀತಿಯಾಗಿ ರೀಪಾಟಿಂಗ್ ಮಾಡೋದು ಅನ್ನೋದನ್ನು ನಾವು ನೋಡೋಣ. ಈ ಅಲೋವೆರಾ ಗಿಡ ಸುಮಾರು 2 ವರ್ಷಗಳಿಂದ ಇದೇ ಪಾಟಲ್ಲೇ ಇತ್ತು. ಎಷ್ಟು ಭಾರ ಇತ್ತಪ್ಪ ಅಂದರೆ ಸುಮಾರು ಒಂದು 7-8 kg ಅಷ್ಟು ಭಾರ ಇತ್ತು. ಯಾಕಂದರೆ ಇದು ತುಂಬ ನೀರಿರುತ್ತಲ್ಲ, ಅದಕ್ಕೆ ಆ ಗಿಡದಲ್ಲಿ ಒಂದು ಚಿಕ್ಕ ಗಿಡ ನೆಟ್ಟಿದ್ದು ನಾನು. ಈಗ ಅದು ಬೆಳೆದು ಒಂದು 5-6 ಈ ಥರ ಚಿಕ್ಕ ಗಿಡಗಳಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ರೂಟ್ಗಳೆಲ್ಲ ಬೆಳೆದು ಕೆಳಗಡೆ ಸಿಂಬಿ ಥರ ಅಂದರೆ ದುಂಡಾಗಿ ಸುತ್ಕೊಂಡ್ಬಿಟ್ಟಿದೆ. ಈ ಥರ ಆದರೆ ಗಿಡಗಳ ಬೆಳವಣಿಗೆ ಆಗಲ್ಲ. ತುದಿಗಳು ನೋಡಿರ್ಬೋದು, ಆಗಲಿ ಕೆಂಪಾಗಿ ಒಂಥರ ಮುದುಡಿ ಹೋಗ್ತಾಯಿದೆ, ಒಣಗಿ ಹೋಗ್ತಾಯಿದೆ. ಹಾಗಾಗಿ ಈ ಗಿಡ ಸ್ವಲ್ಪ ಲೇಟಾಗಿ ಮಾಡಿದ್ರು ನಡೆಯುತ್ತೆ. ಅದು ಬೇರೆ ಗಿಡಗಳನ್ನು ಮಾತ್ರ ನಾವು ವರ್ಷಕ್ಕೊಮ್ಮೆ ಈ ಥರ ಪಾಟ್ನಾಗ್ಲಿಂದ ತೆಗೆದು, ದೊಡ್ಡ ಪಾಟ್ ಆದರೆ 1-1.5 ವರ್ಷ ಮಾಡ್ಬೋದು. ಆದರೆ ಚಿಕ್ಕ ಪಾಟ್ ಆದರೆ ತೆಗೆದು ಅದನ್ನು ರೀಪಾಟಿಂಗ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ, ಈ ಥರ ನೀರು ಹೋಗೋದಕ್ಕೆ ಡ್ರೈನೇಜ್ ಬಿಟ್ಟು ಒಳಗಡೆ ಈ ಥರ ಒಣಗಿದೆಲ್ಲ ಎಲೆಗಳನ್ನು ಹಾಕೋದು, ಹಾಕಿ ನಂತರ ಮೇಲೆ ಮಣ್ಣು ಹಾಕೋದು. ಅದಕ್ಕೊಂದು ಸ್ವಲ್ಪ ಫರ್ಟಿಲೈಸರ್ ಹಾಕಿ ಈ ರೀತಿ ಮಣ್ಣು ಹಾಕಿ ಚಿಕ್ಕ ದೊಡ್ಡ ಗಿಡದನ್ನು ಬಿಟ್ಟು ಚಿಕ್ಕ 2 ಗಿಡಗಳನ್ನು ಮಾತ್ರ ನಾನು ಇದರಲ್ಲಿ ನೆಟ್ಟಿದ್ದೀನಿ. ಯಾಕಂದರೆ ಮತ್ತೊಂದು 6 ತಿಂಗಳಲ್ಲಿ ಇದೇ ಗಿಡನೇ ದೊಡ್ಡದಾಗ್ಬಿಡುತ್ತೆ. ಅಷ್ಟು ದೊಡ್ಡ ಗಿಡ ಏನು ಮಾಡೋದಪ್ಪ, ವೇಸ್ಟ್ ಅದು ಅಂತಂದರೆ ಅಲ್ಲ. ಅದರಿಂದ ನಾವು ಫಂಗಿಸೈಡ್ಸ್ ಮಾಡ್ಬೋದು, ಪೆಸ್ಟಿಸೈಡ್ಸ್ ಮಾಡ್ಬೋದು, ಮತ್ತು ನಾವು ಹೇರಿಗೆ ಹಚ್ಕೋಬೋದು, ಸ್ಕಿನ್ಗೆ ಹಚ್ಕೋಬೋದು, ಈ ಥರ ಎಲ್ಲ ಯೂಸ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಇದೆ ಇದಿಷ್ಟು. ಓಕೆ.